ಮನಸ್ಸುಗಳಿಗೆ ನಮಸ್ಕಾರಗಳು. ಇವತ್ತು ಏನಕ್ಕೋಸ್ಕರ ಲೈವ್ ಬಂದಿದ್ದೀವಿ ಅಂದರೆ, ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ. 5G ಅಂತೆ 4G ಅಂತೆ ಎಲ್ಲರಿಗೂ ಗೊತ್ತಿದೆ. ಆದರೆ ಸಿಮ್ಮು ಖರೀದಿ ಮಾಡುವಂಥ ಆನ್ಲೈನ್ ಸಿಮ್ಮು, ಕಾರ್ಡ್ ಸಿಮ್ಮು, ಇದರ ಬಗ್ಗೆ ಸ್ವಲ್ಪ ತಾವು ಆಲೋಚನೆಯನ್ನು ಮಾಡಬೇಕು. ಏನಕ್ಕೋಸ್ಕರ ಅಂದರೆ, ಆನ್ಲೈನ್ ಸಿಮ್ಮುಗಳಲ್ಲಿ ಯಾರ್ಯಾರ್ದು ನಂಬರ್ಗಳು ಮೊದಲೇ ತಗೊಂಡಿರ್ತಾರೋ ಅಂಥವರು ರೀಚಾರ್ಜ್ ಮಾಡಿರಲ್ಲ. 3 ತಿಂಗಳು 4 ತಿಂಗಳು ರೀಚಾರ್ಜ್ ಮಾಡಿರೋಂಥ ಸಿಮ್ಮುಗಳು ಅದು ಮತ್ತೆ ರಿಪ್ಲೇ ಬಂದು ಬೇರೆಯವರಿಗೆ ತಲುಪುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇದ್ರ ಬಗ್ಗೆ ನಾವು ಮೊಬೈಲ್ ಶಾಪ್ಗಳಿಗೆ 2 ರಿಂದ 3 4 ಮೊಬೈಲ್ ಶಾಪ್ಗಳು ನಾವು ತಿರುಗಿ ಕೇಳಿ ವಿಚಾರಣೆ ಮಾಡಿದರೆ ಏನು ಹೇಳ್ತಾರೆ, ಕಂಪನಿಯವರೇ ಕೊಡ್ತಾ ಇದ್ದಾರೆ ಅಂದಮೇಲೆ ನಮಗೇನು ಟೆನ್ಷನು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರಿಗೆ ಮೊಬೈಲ್ ಶಾಪ್ ಅವರಿಗೆ ಟೆನ್ಷನ್ ಇರೋದಿಲ್ಲ, ಸಿಮ್ ವ್ಯಾಪಾರ ಮಾಡೋನಿಗೆ ಟೆನ್ಷನ್ ಇರೋದಿಲ್ಲ, ಖರೀದಿ ಮಾಡಿದ್ದವನಿಗೆ ಟೆನ್ಷನ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಯಾಕೆಂದರೆ ನಾಳೆ ದಿವಸ ಮೊದಲನೇ ವ್ಯಕ್ತಿ ಖರೀದಿ ಮಾಡಿರೋಂಥ ವ್ಯಕ್ತಿಗೆ ಅವನ ಮೇಲೆ ಕಂಪ್ಲೇಂಟ್ ಇಶ್ಯೂ ಆಗಿರ್ಬೋದು, ಬ್ಯಾಂಕ್ನಲ್ಲಿ ಏನು ಸಾಲ ಪ್ರಾಬ್ಲಮ್ ಆಗಿರ್ಬೋದು, ಬ್ಯಾಂಕಿಗೂ ಖಾತೆ ಕೊಟ್ಟಿರ್ಬೋದು, ಆಧಾರ್ ಕಾರ್ಡ್ನಲ್ಲಿ ನಂಬರ್ ಕೊಟ್ಟಿರ್ಬೋದು, ರೇಷನ್ ಕಾರ್ಡಿಗೆ ನಂಬರ್ ಕೊಟ್ಟಿರ್ಬೋದು. ಆತನ ಏನೇನು ಪರಿಸ್ಥಿತಿಗಳಲ್ಲಿ ಆತ ಏನೇನು ನಂಬರ್ ಎಲ್ಲೆಲ್ಲಿ ಸಬ್ಮಿಟ್ ಮಾಡಿರ್ತಾನೋ ಅವನಿಗೆ ಗೊತ್ತಿರುತ್ತೆ. 3 ತಿಂಗಳು ರೀಚಾರ್ಜ್ ಆತ ಮಾಡಿಲ್ಲ ಅಂದರೆ ಸಿಮ್ಮು ಲಾಕ್ ಮಾಡಿ ಇವ್ರೇನು ಮಾಡ್ತಾರೆ, ಮತ್ತೆ ಅದೇ ನಂಬರನ್ನು ತಗೊಂಡು ಮತ್ತೆ ಹೊಸ ಮೆಂಬರಿಗೆ ಸಿಮ್ಮನ್ನು ಕೊಡ್ತಾ ಇದ್ದಾರೆ. ಈ ನಂಬರ್ ಏನಾಗುತ್ತಂದರೆ, ಮತ್ತೆ ಆತ ನಂಬರ್ ಆನ್ ಮಾಡಿದ ಮೇಲೆ ಆತನಿಗೆ ಫೋನ್ ಬರುತ್ತೆ, ಈ ಥರ ಈ ನಂಬರ್ ನನ್ನದು, ನೀವು ಹೆಂಗೆ ತಗೊಳ್ತೀರಾ ಅಂತ. ಅಲ್ಲಿ ಜಗಳಗಳಾಗ್ತದವೆ. ಇದು ಜಿಯೋ ಸಿಮ್ಮು, ಏರ್ಟೆಲ್ ಸಿಮ್ಮು, ಈ ಥರ 5G ನೆಟ್ವರ್ಕಿಂದ ಯಾವ್ಯಾವ ಸಿಮ್ಮುಗಳು ಲಾಂಚ್ ಆಗ್ತಿದ್ದಾವೋ ಆ ಸಿಮ್ಮುಗಳಲ್ಲಿ ಎಲ್ಲರಿಗೂ ಈ ಆನ್ಲೈನ್ ಸಿಮ್ಮುಗಳನ್ನು ಖರೀದಿ ಮಾಡ್ತಿದ್ದಾರಲ್ಲ, ಆ ಸಿಮ್ಮಿನಲ್ಲಿ ಈ ನಂಬರ್ಗಳು ಸ್ಯಾಂಕ್ಷನ್ ಮಾಡಿ ಕೊಡ್ತಿದ್ದಾರೆ. ಮತ್ತೆ ಏನು ಹೇಳ್ತಾರೆ, ಸ್ಕ್ಯಾನ್ ಮಾಡಿದ್ರೆ ಯಾವ ನಂಬರ್ ಬರುತ್ತೆ ಗೊತ್ತಿಲ್ಲ, ಅದು ಯೂಸಿಂಗ್ ನಂಬರ್ ಕೂಡ ಬರ್ಬೋದು, ಇಲ್ಲ ಹೊಸ ನಂಬರ್ ಕೂಡ ಬರ್ಬೋದು ಅಂತ ಅವರು ತಿಳಿಸ್ತಿದ್ದಾರೆ. ಆದರೆ ನಾವು ಅವರಿಗೆ ಏನು ಮಾತು ಕೇಳಿವಂದರೆ, ಯೂಸಿಂಗ್ ನಂಬರ್ ಅಂದಮೇಲೆ ಬೇರೆಯವ್ರ ಹತ್ರ ತಗೊಂಡಿರೋಂಥ ನಂಬರು ಇವಾಗ ನೀವು ಬೇರೆಯವ್ರಿಗೆ ಕೊಟ್ಟರೆ ಅದು ಪ್ರಾಬ್ಲಮ್ ಆಗೋದಿಲ್ವಾ ಅಂತ ಕೂಡ ಹೇಳಿದ್ದೀವಿ. ಹೇಳಿದ್ರೆ ಅವ್ರೇನು ಹೇಳ್ತಾರೆ, ಮೇನ್ ಹೆಡ್ ಆಫೀಸಿಂದನೇ ಅದು ಬಂದರೆ ನಾವೇನು ಮಾಡಬೇಕು, ನಮಗೇನು ಪ್ರಾಬ್ಲಮ್ ಇಲ್ಲಲ್ಲ, ಖರೀದಿ ಮಾಡಿದ್ದವನಿಗೆ ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ತಾರೆ. ಅದು ಟ್ರೂ ಕಾಲರ್ನಲ್ಲಿ ಆ ನಂಬರ್ ಆತಂದು ಹಳೇ ಕ್ಯಾಂಡಿಡೇಟ್ದು ಹೆಸರು ಬಂದರೆ ಏನು ಮಾಡಬೇಕು ಅಂದರೆ, ಅದು ಆತಂದು ಹೆಸರು ತೆಗೆದು ಹೊಸ ಕ್ಯಾಂಡಿಡೇಟ್ ಇವಾಗ ನೀವು ತಗೊಂಡಿರಲ್ಲ ನಿಮ್ಮ ಹೆಸರು ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸರಿ, ಟ್ರೂ ಕಾಲರ್ನಲ್ಲಿ ಹಾಕ್ಕೊಳ್ಳೋಣ. ಆದರೆ ಸ್ಟೇಷನ್ಗಳಲ್ಲಿ ಕೇಸ್ ಆಗಿರ್ತದಲ್ಲ ಅವ್ರ ಹೆಸರು ಮೇಲೆ, ಅವ್ರದ್ದು ಹೆಸರು ತೆಗೆದು ಇವ್ರ ಹೆಸರು ಹಾಕೋಣಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗಮನವನ್ನು ಹಾರಿಸ್ಬೇಕು ನೀವು. ಏನಾಗ್ತಾ ಇದೆ ಏನಿಲ್ಲ, ಇದು 5G ಅಂತಿದ್ದಾರೆ. ಆದರೆ 5G ಸಿಮ್ಮುಗಳಲ್ಲಿ ಖರೀದಿ ಮಾಡುವಂಥ ಡಾಟಾಗಳು ಕೂಡ ಹ್ಯಾಕಿಂಗ್ ಆಗುವಂಥ ಪರಿಸ್ಥಿತಿಗಳು ಇದ್ದಾವೆ. ಮೊಬೈಲ್ಗಳು ಹ್ಯಾಕಿಂಗ್ ಮಾಡ್ತಾಯಿದ್ದಾರೆ, ವಾಟ್ಸಪ್ಗಳು ಹ್ಯಾಕಿಂಗ್ ಮಾಡ್ತಾಯಿದ್ದಾರೆ, ಇನ್ಸ್ಟಾಗ್ರಾಮ್ಗಳು ಹ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಯಾವ ನಾವು ಏನೇನು ಗ್ರೂಪ್ಗಳು ಕಟ್ಕೊತಾ ಇದ್ದೀವಿ ಇದ್ರ ಒಳಗಡೆ ಎಲ್ಲ ಹ್ಯಾಕಿಂಗ್ ಆಗುವಂಥ ಸಮಸ್ಯೆಗಳು ನಡೀತಾ ಇದ್ದಾವೆ. ತಾವು ಸ್ವಲ್ಪ ನೋಡಿ ಆಲೋಚನೆ ಮಾಡಿ, ಯಾರು ಬೇಕಾದರೂ ಅವ್ರು ಬಂದರೆ ಇಮೇಲು ಜಿಮೇಲು ಇದು ಯಾರಿಗೂ ಕೊಡುವಂಥ ಅವಶ್ಯಕತೆ ಮಾಡೋಕ್ಕೆ ಹೋಗಬೇಡಿ. ಯಾರಿಗಾದ್ರೂ OTPಗಳು ಬಂದರೆ ಕೂಡ ಯಾರಿಗೂ OTPಗಳು ಕೊಡೋಕ್ಕೆ ಹೋಗಬೇಡಿ. ಹೇಳೋರು ಕೇಳೋರು ಭಾಳ ಜನ ಬರ್ತಾರೆ, ಸಂಜಯಿಸೋರು ಭಾಳ ಜನ ಬರ್ತಾರೆ. ನೀವು ಸ್ವಲ್ಪ ತಲೆಯನ್ನು ಓಡಿಸಿ ನಿಮ್ಮ ಮುಂದೆ ಏನಾಗಿದೆ ಏನಿಲ್ಲ ಅಂತ ಆಲೋಚನೆ ಮಾಡಿ ತಗೋಬೇಕು. ಯಾಕಂದರೆ ಇವಾಗ ನೋಡಿ, ಅದೇ ಸಿಮ್ಮಿನಿಂದ ಅದೇ ನಂಬರ್ಗಳಿಂದ ಕ್ರೈಮ್ನಲ್ಲಿ ಇವಾಗ 4-5 ಜನ ಅರೆಸ್ಟ್ ಆಗಿದ್ದಾರೆ. ಇವತ್ತು ಅರೆಸ್ಟ್ ಆಗಿ ಅವರಿಗೆ ಅವ್ರ ಮೇಲೆ ಫೈನ್ ಕೂಡ ಬಿದ್ದಿದೆ, 10,000 20,000. ಯಾತಕ್ಕೋಸ್ಕರ ಬಿದ್ದಿದೆ ಅಂದರೆ, ಅವ್ರು ಯಾರ್ದೋ ನಂಬರನ್ನು ತಗೊಂಡಿದೆಯೇ ಅಂತ ಈತ ಹೇಳ್ತಿದ್ರೆ. ಆದರೆ ಇದು ಕಳ್ತನ ಆಗಿರುವಂಥ ಸಿಮ್ಮುಗಳು ಕೂಡ ಇದ್ದಾವೆ ಅದ್ರ ಒಳಗಡೆ. ಈ ಕಳ್ತನ ಆಗಿರುವಂಥ ಸಿಮ್ಮುಗಳಲ್ಲಿ ಇವಾಗ ಅನಾಹುತ ಪಡ್ತಿರೋರು ಯಾರು? ಇವಾಗ ಹೊಸ ಕ್ಯಾಂಡಿಡೇಟ್ ಖರೀದಿ ಮಾಡಿದಾನಲ್ಲ ಅವನ ಮೇಲೆ ಅನಾಹುತ ಬಂದಿದೆ. ಈ ಥರ ಪ್ರಾಬ್ಲಮ್ಗಳಾಗ್ತಾ ಇದ್ದಾವೆ. ಯಾರಿದ್ರೆ ಕೂಡ ಯಾರು ಯೂಸಿಂಗ್ ನಂಬರ್ಗಳು ಯಾರು ತಗೊಳಕ್ಕೆ ಹೋಗಬೇಡಿ. ಹೊಸ ನಂಬರ್ ತಗೊಳೋದಿದ್ರೆ ತಗೊಳ್ಳಿ, ಇಲ್ಲಾಂದರೆ ಬೇರೆ ಶಾಪ್ ಹುಡುಕಿ. ಇಂಥ ಶಾಪುಗಳು ಎಲ್ಲೆಲ್ಲಿ ಏನೇನು ಅನಾಹುತಗಳು ಆಗ್ತಿದ್ದಾವೋ ನಮ್ಮ ನಂಬರ್ ಇರುತ್ತೆ, ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿಂದ ಅಲ್ಲೇ ನಾವು ಇಮಿಡಿಯೇಟ್ಲಿ ಆಗಿ ಆ ಶಾಪನ್ನು ಮುಚ್ಚುವಂಥ ಕೆಲಸ ನೀವು ಕಲಿಸಿ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ.